ನಮಸ್ಕಾರ. ಇದು ಮುನ್ಸಿಪಾಲ್ಟಿ ಕಮಿಷನರ್ ಅವರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಗೀತಾ ವಾರ್ಡು ಸೆಕೆಂಡ್ ಕ್ರಾಸ್ ರೋಡ್. ಇಲ್ಲೇ ನಿಮಗೆ ಮುನ್ಸಿಪಾಲ್ಟಿನವ್ರಿಗೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇರೋದು. ಎಲ್ಲ ಕರೆಕ್ಟಾಗಿ ಟ್ಯಾಕ್ಸ್ ಪೇ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಇಲ್ಲಿ ಒಂದು ಚರಂಡಿ ಕೆಲಸ ಶುರು ಮಾಡಿದ್ರು. ಚರಂಡಿ ಕೆಲಸ ನಡೀತಾ ಇದೆ. ಅದನ್ನು ಅಧೋಗತಿಯಾಗಿ ಹಂಗೆ ಅರ್ಧದಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ತಿಂಗಳಾನುಗಟ್ಟಲೆ ಆಗಿದೆ. ಜನ ಇಲ್ಲಿ ಅನ್ಸೇಫ್ ಆಗಿದೆ. ಎಲ್ಲ ಓಪನ್ ಡ್ರೈನ್ ಹಂಗೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ಯಾವ ತೊಂದರೆನೂ ಇರಲಿಲ್ಲ. ನಾವೇನು ಈ ಚರಂಡಿನ ಕೇಳಲಿಲ್ಲ. ಇದ್ರೇನು ಮುನ್ಸಿಪಾಲ್ಟಿ ವತಿಯಿಂದ ಒಂದು ಒಳ್ಳೆಯದು ಮಾಡ್ತಾರೆ ಅಂದರೆ ನಾವೆಲ್ಲ ಸಹಕಾರ ಮಾಡ್ತೇವೆ ಮಾಡಿ ಅವರು ಕೆಲಸ ಮಾಡಿದ್ರು. ಆದರೆ ಇವಾಗ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ಅದನ್ನು ಮುಚ್ಚಲಿಲ್ಲ. ಅದೇನು ಸರಿಯಾಗಿ ಕಾಮಗಾರಿನೂ ಅವ್ರು ಸರಿಯಾಗಿ ಕಳಪೆ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ. ಸರಿಯಾದ ಕೆಲಸ ನಡೆದಿಲ್ಲ. ಅದಕ್ಕೆ ದಯವಿಟ್ಟು ಮುನ್ಸಿಪಾಲ್ಟಿ ವತಿಯಿಂದ ಕಮಿಷನರ್ ಸಾಹೇಬ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗನ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಡ್ಬೇಕು. ಜನರಿಗೆ ಸೇಫ್ ಇಲ್ಲ. ಜನ ಅನಾನುಕೂಲ ಆಗ್ತಾ ಇದೆ. ಈ ಮನೆಯವ್ರಿಗೂ ಹೋಗೋಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನು ಇಮಿಡಿಯೇಟ್ಲಿ ನೀವು ಆ್ಯಕ್ಷನ್ ತೊಗೊಂಡು ಈ ಕೆಲಸ ಮುಗಿಸ್ಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಪೇಷಂಟ್ಸು ತುಂಬ ಜನ ಇದ್ದಾರೆ ಮತ್ತು ಮಕ್ಕಳಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋರು ಬರೋರು ಇದ್ದಾರೆ. ಇವಾಗ ಏನಾಗಿದೆ, ಹೊರಗಡೆ ಬರೋಕ್ಕಾಗಲ್ಲ, ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವೇ ತಾತ್ಕಾಲಿಕವಾಗಿ ಏನೋ ಡೋರ್ಸು ಹುಟ್ಟಿದ್ರೆ ಅದು ಸೇಫ್ ಇಲ್ಲ. ಟಕ್ಕಂತ ಮುರಿದು ಬಿದ್ದೋದ್ರೂ ಅನಾನುಕೂಲ ಆಗುತ್ತೆ. ಅದಕ್ಕೆ ದಯವಿಟ್ಟು ಕಾಂಟ್ರಾಕ್ಟ್ ಕಡೆಯಿಂದ ಇಮಿಡಿಯೇಟ್ಲಿ ಕೆಲಸ ನಡೆಸೋಕ್ಕೆ ನಾವು ದಯವಿಟ್ಟು ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.